ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಈ ದಿನ ನಾವು ಅಸಾಧಾರಣವಾದ ದೇವರೊಂದಿಗೆ ಹೇಗೆ ಮಾತನಾಡುವುದು ಎಂಬ ವಿಷಯವನ್ನು ನೋಡಿಕೊಳ್ಳೋಣ. ಪ್ರತಿದಿನ ನಾವು ಹೇಗೆ ದೇವರ ಕಾರ್ಯಗಳನ್ನು ಅನುಭವಿಸುವುದು. ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವಾಗ ಒಬ್ಬ ವ್ಯಕ್ತಿಯು ಏನನ್ನು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾನೋ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಒಬ್ಬ ವ್ಯಕ್ತಿಯ ಕಾಯಿಲೆಯು ಗಂಭೀರವಾದದ್ದೋ, ಕಾಯಿಲೆಗೆ ಕಾರಣ ಅಥವಾ ಯಾವ ಸಮಸ್ಯೆಯು ಗಂಭೀರವಾದದ್ದೋ ಅದನ್ನು ಹೇಗೆ ಪರಿಹರಿಸುವುದಕ್ಕೆ ದೇವರು ಉತ್ತರವನ್ನು ಕೊಡುತ್ತಾನೆ. ಇದು ಅಸಾಧಾರಣವಾದ ಜೀವಿತ. ದೇವರು ಅದಕ್ಕೆ ಅಧಿಕಾರವನ್ನು ಕೊಡುತ್ತಾನೆ. ದೇವದೂತರನ್ನು ಕಳಿಸುವುದಕ್ಕಾಗಿ ಅವರ ಮೇಲೆ ಅಧಿಕಾರವನ್ನು ಕೊಡುತ್ತಾನೆ. ಸಾಧಾರಣವಾದ ಕಾರ್ಯವನ್ನು ಮಾಡುವಂಥದ್ದು ಒಂದು ತಂತ್ರವಲ್ಲ, ಒಂದು ಭಾವನೆಯಲ್ಲ, ಅದು ದೇವರೊಂದಿಗೆ ನಡೆಯಲು ಕಲಿಯುವಂಥದ್ದಾಗಿದೆ. ಆತನೇ ಇಡೀ ಜಗತ್ತಿನಲ್ಲಿ ಅಸಾಧಾರಣವಾದ ವ್ಯಕ್ತಿಯಾಗಿದ್ದಾನೆ. ಕೀರ್ತನೆಗಳು 37:4-7 ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಅನೀತಿಯು ನಿಮಗೆ ಉಂಟಾದಾಗ ಆತನು ನ್ಯಾಯವನ್ನು ಕೊಡುವನು. ಬಹು ಪ್ರಾಮುಖ್ಯವಾಗಿ ನೀವು ಶಾಂತವಾಗಿದ್ದು ಆತನಲ್ಲಿ ನೆಲೆಗೊಳ್ಳಿರಿ. ಹೀಗೆ ನಾವು ಅಸಾಧಾರಣವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಕರ್ತನಲ್ಲಿ ಆನಂದಿಸಿರಿ ಎಂದರೆ ಏನು? ಅದು ದೇವರ ಜೊತೆಯಲ್ಲಿ ನಡೆಯುತ್ತಾ ಆನಂದಿಸುವುದಾಗಿದೆ. ಬೆಟ್ಟಗಳು ಮತ್ತು ಶಿಖರಗಳ ಮಧ್ಯೆಯೂ ನಡೆಯುವಂಥದ್ದಾಗಿದೆ. ಅತಿ ಶ್ರೇಷ್ಠ ನೆರವೇರಿಕೆ ಎಂದರೆ ಕರ್ತನೊಂದಿಗೆ ಪರಿಪೂರ್ಣವಾಗಿ ನಡೆಯುವಂಥದ್ದು. ನಿಮ್ಮ ಜೀವನಕ್ಕಾಗಿ ದೇವರ ಪರಿಪೂರ್ಣ ಯೋಜನೆಗಳನ್ನು ತಿಳಿದುಕೊಳ್ಳುವಂಥದ್ದು. ಪರಿಣಾಮವಾಗಿ ಅಸಾಧಾರಣವಾದಂಥ ಒಂದು ಜೀವಿತ, ಆಶೆಗಳು, ಬಯಕೆಗಳು ನೆರವೇರುವಂಥದ್ದು. ತನ್ನ ನಿಜವಾದಂಥ ಬಯಕೆಯನ್ನು ತಿಳಿಯದೇ ಇರಬಹುದು, ದೇವರು ಅದನ್ನು ತಿಳಿಯಪಡಿಸುತ್ತಾನೆ. ಮಧ್ಯಂತರ ಜೀವನದಲ್ಲಿ ದೇವರು ನ್ಯಾಯವನ್ನು ತೀರಿಸುವವನಾಗಿದ್ದಾನೆ. ಜನರು ನಿಮ್ಮನ್ನು ನೋಡಿದಾಗ ಅವರು ದೇವರನ್ನು ನೋಡುತ್ತಾರೆ. ನಾನು ಈಗ ಸಮುವೇಲನ ಕತೆಗೆ ಹಿಂದಿರುಗುತ್ತೇನೆ. ಸಮುವೇಲನನ್ನು ಇಸ್ರಾಯೇಲನ ಮೇಲೆ ನೇಮಿಸಿದಾಗ ಆತನು ಸಮಾಧಾನವನ್ನು, ಸಮೃದ್ಧಿಯನ್ನು ಅನುಭವಿಸಿದನು. ಅವನ ನಾಯಕತ್ವದ ಅಡಿಯಲ್ಲಿ ಇಸ್ರಾಯೇಲರು ಅಸಾಧಾರಣವಾದ ಕಾರ್ಯಗಳನ್ನು ಅನುಭವಿಸಿದರು. ಸಮುವೇಲ 7:13 ಮತ್ತು 14 ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದ್ದರಿಂದ ತಿರುಗಿ ಇಸ್ರಾಯೇಲರ ಪ್ರಾಂತದೊಳಗೆ ಬರಲೇ ಇಲ್ಲ. ಸಮುವೇಲನ ಜೀವಮಾನದಲ್ಲೆಲ್ಲ ಯೆಹೋವನ ಹಸ್ತವು ಫಿಲಿಷ್ಟಿಯರಿಗೆ ವಿರೋಧವಾಗಿಯೇ ಇತ್ತು. ಅವರು ಎಕ್ರೋನ್ ಮೊದಲುಗೊಂಡು ಗತ್ ಊರಿನವರೆಗೆ ಇಸ್ರಾಯೇಲರಿಂದ ಕಿತ್ತುಕೊಂಡಿದ್ದ ಎಲ್ಲಾ ಪಟ್ಟಣಗಳನ್ನು ಇಸ್ರಾಯೇಲರಿಗೆ ದೊರಕಿದವು. ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಇಸ್ರಾಯೇಲರು ಫಿಲಿಷ್ಟಿಯರಿಂದ ತೆಗೆದುಕೊಂಡರು. ಇಸ್ರಾಯೇಲರಿಗೂ ಅಮೋರಿಯರಿಗೂ ಸಮಾಧಾನವಿತ್ತು. ಆಗ ಇಸ್ರಾಯೇಲರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಿಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಲಿ ಅಂದರು. ಸಮಾಧಾನ ಮತ್ತು ಸಮೃದ್ಧಿಯ ಸಮಯದಲ್ಲಿ ಇಸ್ರಾಯೇಲರ ಒಂದು ಕೋರಿಕೆ ಇದೇ ಆಗಿತ್ತು. ಸಮೃದ್ಧಿಯ ಸಮಯದಲ್ಲೂ ಸಹ ಜನರು ಅತೃಪ್ತರಾಗಿದ್ದರು. ತಮ್ಮ ಬಯಕೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ತಮ್ಮ ಮೇಲೂ ತಮ್ಮ ದೇಶದ ಮೇಲೂ ನಿಯಂತ್ರಣವನ್ನು ಬಯಸಿದರು. ಸಮುವೇಲನ ಮಕ್ಕಳ ಅವಿಧೇಯತೆಯಿಂದ ಅವರು ನಾಯಕತ್ವದಲ್ಲಿ ಬದಲಾವಣೆಯನ್ನು ಬಯಸಿದರು. ಅವರು ಬಯಸಿದ ಭದ್ರತೆಯು ಇಸ್ರಾಯೇಲಿನ ಭದ್ರತೆಯಾಗಿರಲಿಲ್ಲ, ಆದರೆ ದೇವರು ಅವರನ್ನು ನಿಯಂತ್ರಿಸುವುದನ್ನು ಬಯಸಲಿಲ್ಲ. ದೇವರು ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯೆಂದು ಆಲೋಚಿಸಿದರು. ಬಯಕೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ದೇವರು ಸ್ವನಿಯಂತ್ರಣಕ್ಕೆ ವಿರುದ್ಧವಾಗಿ ಇರುವುದಿಲ್ಲ. ನಮ್ಮ ಪ್ರಾದೇಶಿಕ ಕಾಂಡದಲ್ಲಿ ನಾವು ಅದನ್ನು ನೋಡುತ್ತೇವೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವ ಸುತ್ತಲಿರುವ ಎಲ್ಲ ಜನಾಂಗಗಳಂತೆ ನಾವು ಅರಸನನ್ನು ನೇಮಿಸಿಕೊಳ್ಳೋಣ ಎಂದು ಹೇಳುವ ಪಕ್ಷಕ್ಕೆ ನೀವು ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು. ನಿಮ್ಮ ಬಂಧುಗಳಾದ ಸ್ವಜನರಲ್ಲೇ ಒಬ್ಬ ಅರಸನನ್ನಾಗಿ ನೇಮಿಸಿಕೊಳ್ಳಬೇಕು, ಹೊರತು ಅನ್ಯ ದೇಶವನನ್ನು ನೇಮಿಸಬಾರದು. ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು.
ನೀವು ಇನ್ನು ಆ ದೇಶಕ್ಕೆ ಹೋಗಲೇ ಕೂಡದು. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಜನರು ತಮ್ಮನ್ನು ತಾವೇ ನಡೆಸಿಕೊಳ್ಳಬೇಕೆಂದು ಬಯಸುತ್ತಾರೆಂದು ದೇವರು ತಿಳಿದಿದ್ದನು. ಆದುದರಿಂದ ದೇವರು ಜನರಿಗೆ ಆಯ್ಕೆಯನ್ನು ಕೊಟ್ಟನು. ಅವರು ತಮ್ಮ ಜೀವನವನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ಆತನು ಅವರ ಮೇಲೆ ನಿಯಮಗಳನ್ನು ಹೇರಬಾರದೆಂದು ಬಯಸಿದರು. ಈ ರೀತಿಯಾಗಿ ಅರಸನನ್ನು ಇಸ್ರಾಯೇಲ ಮೇಲೆ ಆಯ್ಕೆ ಮಾಡಬೇಕಾಗಿತ್ತು. ಅರಸನು ದೇವರ ನಿಯಮಗಳಿಗೆ ಹೊಂದಿಕೆಯಾಗಿರಬೇಕಾಗಿತ್ತು. ಬುದ್ಧಿವಂತನು, ಜ್ಞಾನವಂತನು, ದೇವರು ಆರಿಸಿಕೊಂಡವನು ಆಗಿರಬೇಕು. ಆದರೆ ಇಸ್ರಾಯೇಲರಿಗೆ ಅರಸನನ್ನು ಹೊಂದುವಂತ ಒಂದು ಸಮಯ ಇನ್ನೂ ಬಂದಿರಲಿಲ್ಲ. ಆದುದರಿಂದ ನಿಮಗೆ ಅರಸನನ್ನು ನೇಮಿಸುವೆನು. ಆ ಅರಸನು ದೇವರು ಆಯ್ಕೆ ಮಾಡಿದಂತ ಅರಸನಾಗಿರುವನು. ತಮ್ಮನ್ನು ತಾವು ಆಳ್ವಿಕೆ ಮಾಡಿಕೊಳ್ಳುವುದಕ್ಕೆ ದೇವರು ವಿರುದ್ಧವಾಗಿರಲಿಲ್ಲ. ಆದರೆ ಅದಕ್ಕೆ ಸೂಕ್ತ ವ್ಯಕ್ತಿಯು ಅಗತ್ಯವಾಗಿತ್ತು. ಸಮಯವು ಇನ್ನೂ ಬಂದಿರಲಿಲ್ಲ. ಸಮುವೇಲನು ಅವರ ಮನವಿಗೆ ಮೆಚ್ಚದೆ ದೇವರ ಮಾರ್ಗದರ್ಶನಕ್ಕಾಗಿ ಅವನು ಹೊರಟನು. ಕರ್ತನು ಅವರಿಗೆ, ಅವರು ಹೇಳಿದ್ದನ್ನೆಲ್ಲ ಮಾಡು, ಅವರು ನಿನ್ನನ್ನೆಲ್ಲ ನನ್ನನ್ನು ತಿರಸ್ಕರಿಸುತ್ತಿದ್ದಾರೆ. ನಾನು ಇನ್ನೆಂದಿಗೂ ಅವರ ಅರಸನಾಗಬೇಕೆಂದು ಅವರು ಬಯಸುತ್ತಿಲ್ಲ. ಐಗುಪ್ತದಿಂದ ನಾನು ಅವರಿಗೆ ಹೊರಕಂದ ಸಮಯದಿಂದ ಅವರು ನನ್ನನ್ನು ತೊರೆದು ಬೇರೆ ದೇವರುಗಳನ್ನ ಬಯಸಿದರು. ಅವರು ನಿನಗೂ ಅದೇ ರೀತಿ ಮಾಡುತ್ತಿದ್ದಾರೆ. ಅವರು ಹೇಳುವಂತೆ ಮಾಡಬೇಕೆಂದು. ಅವರ ಮೇಲೆ ಯಾವ ರೀತಿ ಅರಸನು ಆಳ್ವಿಕೆ ಮಾಡುತ್ತಾನೆಂದು ಇಸ್ರಾಯೇಲರ ಮನವಿಗೆ ಯಾಕೆ ಮೆಚ್ಚುತ್ತಿಲ್ಲ? ಯಾಕಂದರೆ ಅವರು ನಿನ್ನನ್ನೆಲ್ಲ ನನ್ನನ್ನು ತಿರಸ್ಕರಿಸುತ್ತಿದ್ದಾರೆ. ಉದ್ದೇಶ ಆತನು ಇಸ್ರಾಯೇಲರ ಮೇಲೆ ಎಂದೆಂದಿಗೂ ಅರಸನಾಗಿರಬೇಕೆಂಬುದಾಗಿ. ದೇವರು ಮಾತ್ರ ಹೆಚ್ಚಿನ ರಕ್ಷಣೆ ಮತ್ತು ಸಮೃದ್ಧಿಯನ್ನು ಕೊಡಬಲ್ಲನು. ಅವರು ಕರ್ತನನ್ನು ತಿರಸ್ಕರಿಸಿದರು. ಯಾಕೆಂತಂದರೆ ಅವರ ಬಯಕೆಗಳು ದೇವರಿಗೆ ವಿರುದ್ಧವಾಗಿದ್ದವು. ಅವರು ಆತನನ್ನು ತಿಳಿದುಕೊಳ್ಳುವುದಕ್ಕಾಗಲಿ ಅಥವಾ ಆತನ ಮಾರ್ಗಗಳೆಲ್ಲ ನಡೆಯುವುದಕ್ಕಾಗಲಿ ಬಯಸಲಿಲ್ಲ. ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿದೆ ಎಂಬುದಾಗಿ ಭಾವಿಸಿದರು. ಸ್ವಂತ ಜೀವನದ ಮೇಲೆ ನಿಯಂತ್ರಣವನ್ನು ಬಯಸಿದರು. ಇಸ್ರಾಯೇಲ್ ಅವರು ಬಯಸಿದ್ದನ್ನು ದೇವರು ಅವರಿಗೆ ಕೊಟ್ಟನು. ತಮ್ಮ ಇಷ್ಟದಂತೆ ಸೌಲನನ್ನು ಅರಸನನ್ನಾಗಿ ಕೊಟ್ಟನು. ಸೌಲನ ಅಭಿಷೇಕದ ದಿನದಲ್ಲಿ ಸಮುವೇಲನು ಜನರಿಗೆ ಕೆಲವು ಮಾತುಗಳನ್ನು ಹೇಳಿದನು. ಈಗ ಯೆಹೋವನು ನಿಮ್ಮ ಕಣ್ಣು ಮುಂದೆ ಮಾಡುವ ಮಹತ್ ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ. ನಾನು ಯೆಹೋವನಿಗೆ ಮೊರೆಯಿಡುವೆನು. ಆಗ ಗೋಧಿಯ ಸುಗ್ಗಿ ಇದ್ದರೂ ಆತನು ಗುಡನ್ನು ಮಳೆಯನ್ನು ಕಳಿಸುವುದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟೋ ಕೆಟ್ಟದಾಗಿದೆ ಎಂಬುದನ್ನು ತೋರಿಸಿಕೊಡುವನು ಎಂದು ಅವರಿಗೆ ಹೇಳಿ ಯೆಹೋವನಿಗೆ ಮೊರೆಯಿಡಲು ಆತನು ಗುಡುಗು ಮಳೆಗಳನ್ನು ಕಳುಹಿಸಿದನು. ಎಲ್ಲಾ ಜನರು ಯೆಹೋವನಿಗೂ ಸಮುವೇಲನಿಗೂ ಬಹಳವಾಗಿ ಭಯಪಟ್ಟು, ಸಮುವೇಲನನ್ನು ನಮಗೊಬ್ಬ ಅರಸನು ಬೇಕೆಂದು ನಾವು ಬೇಡಿಕೊಂಡದ್ದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತು. ಆದುದರಿಂದ ನಿನ್ನ ಸೇವಕರಾದ ನಾವು ಸಾಯದಂತೆ ನಿನ್ನ ದೇವರಾದ ಯೆಹೋವನನ್ನು ಬೇಡಿಕೋ ಎಂದು ವಿಜ್ಞಾಪಿಸಲು ಅವನು ಭಯಪಡಬೇಡಿರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ. ಅವುಗಳಿಂದ ನಿಮಗೆ ಲಾಭವೂ ರಕ್ಷಣೆಯೂ ಸಿಕ್ಕುವುದಿಲ್ಲ. ಅವು ವ್ಯರ್ಥವಾದವುಗಳೇ. ಯೆಹೋವನು ದಯದಿಂದ ನಿಮ್ಮನ್ನು ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತವಾದ ನಾಮದ ನಿಮಿತ್ತ ನಿಮ್ಮನ್ನು ಕೈಬಿಡುವುದೇ ಇಲ್ಲ. ಅವರ ಸ್ವಂತ ತೀರ್ಮಾನದ ನಿಮಿತ್ತವೂ ದೇವರು ಅವರನ್ನು ಆಶೀರ್ವದಿಸುತ್ತಾನೆಂದು ಸಮುವೇಲನು ಹೇಳಿದನು. ಅವರು ಈ ಸಮಯದಿಂದ ವಿಧೇಯರಾಗಿದ್ದರೆ ಮಾತ್ರ ಎಂಬುದಾಗಿ ಹೇಳಿದನು. ಹಾಗೆ ಮುಂದಿನ 40 ವರ್ಷಗಳು ಅವರು ಹೆಚ್ಚಿನ ಅಂಧಕಾರವನ್ನು ಅನುಭವಿಸುವರು. ಅಸಾಧಾರಣವಾದುದು ಎಂದಿಗೂ ಸಾಧಾರಣವಾಗಿರುವುದಿಲ್ಲ. ಸೌಲನ ಅಧೀನದಲ್ಲಿ ಇನ್ನೆಂದಿಗೂ ಸಮೃದ್ಧಿಯು ಇರುವುದಿಲ್ಲ. ಇದರಿಂದ ನಾವು 2 ವಿಧವಾದ ಜನರನ್ನು ನೋಡಬಹುದು. ಮೊದಲನೇ ವಿಧವಾದ ವ್ಯಕ್ತಿಯು ಅವನು ಅರಸನಾಗಿದ್ದು ಸಲಹೆಗಾರನು ಸಹ ಆಗಿರುವನು. ದೇವರು ಅರಸನು, ನಾನು ಕೇವಲ ಸಲಹೆಗಾರನು. ಹೀಗೆ ಮೊದಲನೇದಾಗಿ ದೇವರು ಅರಸನಾಗಿ, ಮನುಷ್ಯನು ಸಲಹೆಗಾರನಾಗಿ ಇರುವನು. ದೇವರು ಎಲ್ಲ ವಿಷಯಗಳಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವನು. ಆದರೆ ಮನುಷ್ಯನು ತನ್ನ ಆಲೋಚನೆಗಳನ್ನು ಹೇಳುವುದಕ್ಕಾಗಿ ಅವಕಾಶವನ್ನು ಪಡೆಯುವನು. ಇದಾಗಿ ಮನುಷ್ಯನು ಅರಸನಾಗಿದ್ದಾನೆ ಮತ್ತು ಅವನು ಅಂತಿಮ ತೀರ್ಮಾನವನ್ನು ಮಾಡುತ್ತಾನೆ. ಆದರೆ ದೇವರು ಸಲಹೆಗಾರನಾಗಿ ಕೇವಲ ಮಾತನಾಡಲು ಅವಕಾಶವನ್ನು ಹೊಂದಿರುವನು. 80% ವಿಶ್ವಾಸಿಗಳು 2ನೇ ವಿಧದಲ್ಲಿ ಕಾರ್ಯ ಮಾಡುತ್ತಾರೆ. ಅಷ್ಟಕ್ಕೆ ತಾವು ಅರಸನಾಗಿರುವರು, ಆದರೆ ದೇವರಿಗೆ
ಕೇವಲ ಸಲಹೆಗಾರನಾಗಿರುವ ಒಂದು ಅವಕಾಶವನ್ನು ಕೊಡುವರು. ಬಹಳ ಕಡಿಮೆ ವಿಶ್ವಾಸಿಗಳು ಎರಡು ವಿಧಗಳಲ್ಲಿಯೂ ಸಹ ಇರುತ್ತಾರೆ. ಕಡಿಮೆ ಜನರು ಎರಡು ಕಡೆಗಳಲ್ಲಿ ಇರುತ್ತಾರೆ. ಆದರೆ ಕೇವಲ 5% ಮಾತ್ರ ಮೊದಲನೇ ವಿಧದಲ್ಲಿ ಕಾರ್ಯ ಮಾಡುತ್ತಾರೆ. ಜನರು 6ನೆಯ ಮುದ್ರೆಯ ಸಮಯದಲ್ಲಿ ಎತ್ತಲ್ಪಡುತ್ತಾರೆ. ಮೊದಲು ಮತ್ತು 2ನೆಯ ವಿಧದಲ್ಲಿ ವಿಶ್ವಾಸಿಗಳ ಗುಣಲಕ್ಷಣಗಳು ಏನಾಗಿರುತ್ತವೆ ನೋಡಿಕೊಳ್ಳೋಣ. ದೇವರು ಯೋಜನೆಯನ್ನು ಹೊಂದಿರುತ್ತಾನೆ. ಮನುಷ್ಯನು ಅದನ್ನು ಕೇಳಿ ಅದಕ್ಕೆ ವಿಧೇಯನಾಗುತ್ತಾನೆ. ದೇವರು ಅರಸನಾಗಿರುವಾಗ ಆತನು ಆಲೋಚನೆಯನ್ನು ಕೊಡುತ್ತಾನೆ ಮತ್ತು ಮನುಷ್ಯನು ಕೇಳಿಕೊಂಡು ಅದಕ್ಕೆ ವಿಧೇಯನಾಗುತ್ತಾನೆ. ವ್ಯಕ್ತಿಯು ಮೊದಲನೇ ವಿಧದಲ್ಲಿ ಆಶೆಯನ್ನು, ಒಂದು ಕನಸನ್ನು ಹೊಂದಿರುವನು. ಅಂತಿಮವಾಗಿ ದೇವರು ತನ್ನ ಹಾದಿಯನ್ನು ನೇಮಿಸುತ್ತಾನೆಂಬುದಾಗಿ ಅವನು ತಿಳಿದುಕೊಳ್ಳುವನು. ಅವನಿಗೆ ಅಡಚಣೆ ಉಂಟು ಮಾಡುವ ಸಂಗತಿಗಳಿಂದ ಅವನು ತನ್ನ ಹೃದಯವನ್ನು ಕಾಪಾಡಿಕೊಳ್ಳುವನು. ಅವನು ದೇವರ ಯೋಜನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ತನ್ನ ಸಂಪನ್ಮೂಲಗಳನ್ನು ತೊಡಗಿಸುವನು. ಅಂತ ವ್ಯಕ್ತಿಯು ದೇವರು ಸೂಚನೆ ಕೊಡುವವರೆಗೂ ಅವನು ಮುಂದೆ ಸಾಗುವುದಿಲ್ಲ. ಉದಾಹರಣೆಗೆ, ದೇವರು ಅಬ್ರಹಾಮನೊಂದಿಗೆ ಮಾತನಾಡಿ ವಾಗ್ದಾನ ಮಾಡಿದ ದೇಶಕ್ಕೆ ಕಳುಹಿಸುತ್ತಾ, ಅಬ್ರಹಾಮನು 2ನೇ ರೀತಿಯ ವ್ಯಕ್ತಿಯಾಗಿದ್ದರೆ ದೇವರು ಅವನೊಂದಿಗೆ ಮಾತನಾಡುತ್ತಿರಲಿಲ್ಲ. ಎಲ್ಲ ದೊಡ್ಡ ಯೋಜನೆಗಳು ದೇವರಿಂದಲೇ ಅವು ಉಂಟಾಗುವಂಥದ್ದಾಗಿರುತ್ತದೆ, ದೇವರಿಂದ ಮಾತ್ರ ಆಗಿರುತ್ತವೆ. ಯೇಸು ತಾನೇ ತಂದೆಯೊಂದಿಗೆ ಸಂಬಂಧ ಕಲ್ಪಿಸಿ ಮೊದಲನೆಯ ಒಂದು ವಿಧದ ರೀತಿಯಲ್ಲಿ ಇರುತ್ತಾನೆ. ಆದುದರಿಂದ ದೇವರು ಲೋಕವನ್ನು ಪ್ರೀತಿಸಿ ತನ್ನ ಒಬ್ಬನೇ ಕುಮಾರನನ್ನು ಕಳಿಸಿಕೊಟ್ಟನು. ಯೇಸುವಿಗಾಗಿ ಪರಿಪೂರ್ಣವಾದ ಯೋಜನೆಯನ್ನು ಆರಂಭಿಸುವಾತನು ದೇವರು ತಾನೇ ಆಗಿದ್ದಾನೆ. ಆದುದರಿಂದ ಯೇಸು ಯೋಹಾನ 5:19 ಹೀಗೆ ಹೇಳಿದನು, ಮಗನು ತನ್ನಷ್ಟಕ್ಕೆ ತಾನು ಏನು ಮಾಡಲು ಆಗುವುದಿಲ್ಲ, ಮಾಡುವುದನ್ನು ನೋಡಿ ಅವನು ಮಾಡುತ್ತಾನೆ. ತಂದೆಯು ಮಾಡುವುದನ್ನೇ ಮಗನು ಸಹ ಮಾಡುತ್ತಾನೆ. ಮನುಷ್ಯನು ಅರಸನಾಗಿದ್ದರೆ ಯೋಜನೆಯನ್ನು ಆರಂಭಿಸುವವನು ಮನುಷ್ಯನೇ ಆಗಿರುತ್ತಾನೆ. ತನ್ನ ಯೋಜನೆಯನ್ನು ಆಶೀರ್ವದಿಸುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾನೆ, ಸಹಾಯಕ್ಕಾಗಿ ಸಹ ಪ್ರಾರ್ಥಿಸುತ್ತಾನೆ. ಯೋಜನೆಯನ್ನು ಆರಂಭಿಸಿ ಅನೇಕ ವೇಳೆ ಅದು ಚಿಕ್ಕ ಯೋಜನೆ ಆಗಿರುತ್ತದೆ. ಇಲ್ಲಿ 2ನೆಯ ವಿಧದಲ್ಲಿ ಮನುಷ್ಯನ ಯೋಜನೆಯನ್ನು ಹಾಕಿದಾಗ ಅವನು ದೇವರ ದೊಡ್ಡ ರಕ್ಷಣೆ ಯೋಜನೆಯನ್ನು ಪರಿಗಣಿಸುವುದಿಲ್ಲ. ಈ ಯೋಜನೆಯನ್ನು ಕುರಿತು ದೇವರು ಏನು ಆಲೋಚಿಸುತ್ತಾನೆಂಬುದಾಗಿ ಅವನು ಪರಿಗಣಿಸುವುದಿಲ್ಲ. ಈಗ 2ನೇ ಗುಣಲಕ್ಷಣವು ಹೀಗಿರುತ್ತದೆ: ದೇವರು ಅರಸನಾಗಿರುವಾಗ ಅಸಾಧಾರಣವಾದದ್ದು ಸಾಧಾರಣವಾಗುತ್ತದೆ. ಯಾಕಂದರೆ ಇದು ದಿನನಿತ್ಯ ನಡೆಯುವಂಥ ಒಂದು ಕಾರ್ಯವಾಗಿದೆ. ಯಾಕಂದರೆ ಇಲ್ಲಿ ಮಾನವನ ಅಹಂಭಾವಕ್ಕಿಂತ ಕ್ರಿಸ್ತನ ಆತ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಇಲ್ಲಿ ಮನುಷ್ಯನು ಅಸಾಧಾರಣವಾದ ಜ್ಞಾನ ಮತ್ತು ಬಲದಿಂದ ಅವನು ಕೆಲಸ ಮಾಡುತ್ತಾನೆ. ಮನುಷ್ಯನು ಅರಸನಾಗಿರುವಾಗ ಅಲೌಕಿಕತೆಯು ಯಾವಾಗಲೂ ಅಸ್ವಾಭಾವಿಕವಾಗಿರುತ್ತದೆ. ಯಾಕಂದರೆ ಮನುಷ್ಯನ ಸ್ವಭಾವವು ಯಾವಾಗಲೂ ಲೌಕಿಕತೆಯಲ್ಲಿ ಕೆಲಸ ಮಾಡಲು ಆಶಿಸುತ್ತದೆ. ಅದು ಮಾನವನ ಒಂದು ಆಯಾಮದಲ್ಲಿ ಕೆಲಸ ಮಾಡುವಾಗ ಅದು ದೃಢ ವಿಶ್ವಾಸವನ್ನು ಹೊಂದಿರುತ್ತದೆ. ಆದುದರಿಂದ ಅಲೌಕಿಕತೆಯು ಒಂದು ತಂತ್ರವಲ್ಲ, ಅಲೌಕಿಕತೆಯು ಮನಸ್ಥಿತಿಗೆ ಸೇರುವಂತದ್ದಾಗಿದೆ. 3ನೇದಾಗಿ, ದೇವರು ಅರಸನಾಗಿರುವಾಗ ಸತ್ಯವನ್ನು ಕೇಳುವಾಗ ಬೆಳೆಯುತ್ತಾನೆ, ವಿಧೇಯನಾಗುತ್ತಾನೆ. ದೇವರು ಅರಸನಾಗಿರುವಾಗ ಬೆಳವಣಿಗೆಯು ಕೇಳುವುದರಿಂದ ಬರುತ್ತದೆ. ದೇವರ ಸ್ವರವನ್ನು ಕೇಳುವಾಗ, ಸತ್ಯವನ್ನು ಕೇಳುವಾಗ ಮತ್ತು ಅವನು ವಿಧೇಯನಾಗುತ್ತಾನೆ. ಮನುಷ್ಯನು ಕಿವಿಗೊಡುವಾಗ ದೇವರು ಅವನಿಗೆ ಫಲವರಿತೆಗೆ ಮತ್ತು ಯಶಸ್ಸಿಗೆ ಬಾಗಿಲುಗಳನ್ನು ತೋರಿಸುತ್ತಾನೆ. ಅವನು ಕಷ್ಟವನ್ನು ಮತ್ತು ತಡೆಗಳನ್ನು ಅನುಭವಿಸಬಹುದು. ಅವನು ಸಹಿಸಿಕೊಳ್ಳಲು ಕಲಿತು ಅವುಗಳನ್ನು ಜಯಿಸುತ್ತಾನೆ. ಆದರೆ ಮನುಷ್ಯನು ಅರಸನಾಗಿರುವಾಗ ಅವನು ಸತ್ಯಗಳನ್ನು ಕೇಳಿ ಅವನು ವಿಧೇಯನಾಗುವುದಿಲ್ಲ. ಅವನು ನಿರಾಶೆಯಿಂದ ಮತ್ತು ಅಸಫಲತೆಯಿಂದ ಅವನು ಗೋಡೆಗಳನ್ನು ಹೊಡೆಯುತ್ತಾನೆ. ಆಗ ಅವನು ಸಾಕಾಗಿ ದೇವರು ತೋರಿಸುವ ಬಾಗಿಲುಗಳನ್ನು ನೋಡುತ್ತಾನೆ. ಅರಸನಾಗಿರುವಾಗ ಅವನು ಸೇವೆಯಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾನೆ. ಕಷ್ಟಗಳ ಸವಾಲುಗಳ ಮಧ್ಯೆಯೂ ಸಹ ಜೀವನವು ಅರ್ಥಭರಿತವಾಗಿರುತ್ತದೆ ಮತ್ತು ಅವನು ವಿಷಾದ ವ್ಯಕ್ತಪಡಿಸುವುದಿಲ್ಲ. ಆದರೆ ಮನುಷ್ಯನು ಅರಸನಾಗಿರುವಾಗ ಜೀವನವನ್ನು ಅರ್ಥವಿಲ್ಲದೆ ಕಳೆಯುತ್ತಾನೆ. ಯಶಸ್ಸು ಸುಲಭವಾಗಿ ಬಂದರೂ ಸಹ ತಮ್ಮ ಆಶೆಗಳನ್ನು ನೆರವೇರಿಸುವುದಕ್ಕಾಗಿ ಅರಸನನ್ನು ಬೇಡಿಕೊಳ್ಳುತ್ತಾರೆ, ತಿರುಗಿ ಇಸ್ರಾಯೇಲರನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿ. ಆದರೆ ನಮಗೆ ತಿಳಿದಂತೆ ಮುಂದಿನ 40 ವರ್ಷಗಳು ಇಸ್ರಾಯೇಲರು ಸೌಲನ ಕೆಳಗೆ ಅನೈತಿಕವಾಗಿ ಕತ್ತಲೆಯಲ್ಲಿ ಸಮಯವನ್ನು ಕಳೆಯುತ್ತಾರೆ. ದೇವರು ಅವರ ಅರಸನಲ್ಲದಿರುವಂತಹ ಸಮಯದಲ್ಲಿ ಅವರು ಕೊಟ್ಟಂತಹ ದೇಶವನ್ನು ಕಳೆದುಕೊಳ್ಳುತ್ತಾರೆ.
ಮನುಷ್ಯನು ಅರಸನಾಗಿರುವಾಗ ಯಶಸ್ಸು ಸುಲಭವಾಗಿ ಬಂದರೂ ಸಹ ಜೀವನವು ಅರ್ಥವಿಲ್ಲದಾಗಿ ಕಾಣುತ್ತದೆ. ಅರಸನಾದ ಸೊಲೊಮೋನನ ಮಾತುಗಳು ಹೀಗಿವೆ: ಇವನು ಸಮುವೇಲನು ಎಚ್ಚರಿಸಿದಂತ ಒಬ್ಬ ಅರಸನಾಗಿದ್ದನು. ಆದುದರಿಂದ ಅರಸನಾದ ಸೊಲೊಮೋನನು ಹೀಗೆ ಹೇಳಿದನು: ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದನು, ಮನೆಗಳನ್ನು ಕಟ್ಟಿಸಿಕೊಂಡನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ವೃಕ್ಷಗಳನ್ನು ನಾಟಿಸಿಕೊಂಡನು. ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡನು. ಗಂಡು ಹೆಣ್ಣಾಳುಗಳನ್ನು ಕೊಂಡುಕೊಂಡನು, ಇವರಿಂದ ಹುಟ್ಟು ಗುಲಾಮರು ಉಂಟಾದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ನಾನು ಬಲು ದನಕುರಿಗಳ ದನವುಳ್ಳವನಾದೆನು ಮತ್ತು ಬೆಳ್ಳಿ ಬಂಗಾರಗಳನ್ನು, ಅರಸರ ಸಜ್ಜನರನ್ನು, ಕಪ್ಪವನ್ನು ಸಂಗ್ರಹಿಸಿಕೊಂಡನು. ಗಾಯಕರನ್ನು, ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡನು. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಸೊಲೊಮೋನನ ಅಧೀನದಲ್ಲಿ ಇಡೀ ದೇಶವು ಅರ್ಥವಿಲ್ಲದ ಜೀವನವನ್ನು ಅನುಭವಿಸಿತು. ಅಭಿವೃದ್ಧಿ ಉಂಟು, ದೇಶವು ಹೆಚ್ಚು ಆಸ್ತಿಯನ್ನು ಸಂಪಾದಿಸಿತು, ಆದರೆ ಆತ್ಮಿಕವಾಗಿ ಯಾವ ಅಭಿವೃದ್ಧಿಯೂ ಇರಲಿಲ್ಲ. ಕ್ರಮೇಣವಾಗಿ ಆಂತರಿಕ ಯುದ್ಧ ಉಂಟಾಗಿ ದೇಶವು ಎರಡು ಭಾಗವಾಯಿತು. ಯಾಕಂದರೆ ಅರಸನಾದ ಸೊಲೊಮೋನನು ಎರಡನೇ ವಿಧಾನದಲ್ಲಿ ಸತತವಾಗಿ ಕಾರ್ಯವನ್ನು ಮಾಡಿದನು. ಇಲ್ಲಿ ಮನುಷ್ಯನು ಮಾತ್ರ ಅರಸನಾಗಿದ್ದನು. ಅವನು ತನಗೆ ಬೇಕಾದ ತೀರ್ಮಾನಗಳನ್ನು ಮಾಡುತ್ತಿದ್ದನು, ಆದರೆ ದೇವರು ಕೇವಲ ಸಲಹೆಗಾರನಾಗಿದ್ದನು, ಸ್ವಂತ ಆಸೆಗಳನ್ನು ನೆರವೇರಿಸುವುದಕ್ಕಾಗಿ. ಸೊಲೊಮೋನನು ತನ್ನ ತಂದೆಯಾದ ಅರಸನಾದ ದಾವೀದನಿಗೆ ವಿರುದ್ಧವಾಗಿ ಇದ್ದನು. ಅರಸನಾದ ದಾವೀದನು ಆತ್ಮಿಕವಾಗಿ ಹೆಚ್ಚಿನ ಸೇವೆಯನ್ನು, ಅಭಿವೃದ್ಧಿಯನ್ನು ಕಂಡನು. ಯಾಕಂದರೆ ದೇವರು ಅರಸನಾಗಿದ್ದನು. ಅವನ ಎಲ್ಲ ಯುದ್ಧಗಳು ಅಸಾಧಾರಣವಾದ ಯುದ್ಧಗಳಾಗಿದ್ದವು. ದೇವದೂತರು ಅವನಿಗಾಗಿ ಯುದ್ಧಗಳನ್ನು ಮಾಡಿದರು. ಅವನು ಇಸ್ರಾಯೇಲನ್ನು ಐಕ್ಯಗೊಳಿಸಿ ಅವನ ಅನೇಕ ವೈರಿಗಳನ್ನು ಹೊರಡಿಸಿಬಿಟ್ಟನು. ಅದು 30ನೇ ವಯಸ್ಸಿನಲ್ಲಿ ಸಂಭವಿಸಿತು. ಅವನು ಯಾಜಕನಾಗಿಯೂ ಪ್ರವಾದಿಯಾಗಿಯೂ ಅರಸನಾಗಿಯೂ ಕಾರ್ಯನಿರ್ವಹಿಸಿದನು. ದಾವೀದನ ಯಶಸ್ಸಿಗೆ ರಹಸ್ಯವಾದ ಕಾರಣವೇನು? ದಾವೀದನ ಸಫಲತೆಗೆ ಅವನ ಆತ್ಮಿಕ ಜೀವನವೇ ಆಗಿತ್ತು. ಅವನು ದೇವರೊಂದಿಗೆ ಹೆಚ್ಚು ಸಮಯ ಧ್ಯಾನ ಮಾಡುತ್ತಾ ಮತ್ತು ಮಾತನಾಡುತ್ತಾ ಸಮಯವನ್ನು ಕಳೆದನು. ಅವನು ಶಾಂತವಾಗಿದ್ದು ದೇವರು ಕಾಣಿಸಿಕೊಳ್ಳುವುದಕ್ಕಾಗಿ ಶಾಂತವಾಗಿ ಕಾದಿದ್ದನು. ಅವನು ಬರೆದ ಕೀರ್ತನೆಯಲ್ಲಿ 5ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಹೀಗೆ ಹೇಳುತ್ತಾನೆ: ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಆದರೆ ನಮ್ಮಲ್ಲಿ ಅನೇಕರು ಅಲೌಕಿಕತೆಯನ್ನು ಎದುರು ನೋಡುತ್ತೇವೆ, ಆದರೆ ನಮ್ಮಲ್ಲಿ ಅನೇಕರು ದೇವರು ಅರಸನಾಗಿರಬೇಕೆಂದು ಎದುರು ನೋಡುವುದಿಲ್ಲ. ಆದುದರಿಂದ ನಮ್ಮ ಜೀವಿತದಲ್ಲಿ ಯಾವುದೇ ಅಸಾಧಾರಣವಾದ ಕಾರ್ಯಗಳು ನಡೆಯುತ್ತಿಲ್ಲ. ಆದರೆ ಇಲ್ಲಿ ಕೇಳುತ್ತಿರುವಂತ ನಮ್ಮಲ್ಲಿ ಅನೇಕರು ದೇವರು ನಮ್ಮ ಅರಸನಾಗಬೇಕೆಂಬುದಾಗಿ ಬಯಸುತ್ತೇವೆ. ಆದರೆ ಜೀವನದ ಚಿಂತೆಗಳು, ನೋವುಗಳ ನಿಮಿತ್ತ ನಾವು ಸಂಗತಿಗಳನ್ನು ನಮ್ಮ ಸ್ವಂತ ಕೈಗೆ ತೆಗೆದುಕೊಳ್ಳುತ್ತೇವೆ. ಆದರೆ ಯಾವಾಗಲೂ ದೇವರ ಸಮಾಧಾನವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕಾಗಿದೆ. ಅರಸನಾದ ದಾವೀದನು ಮಾಡಿದಂತೆ ಮುಂಜಾನೆಯಲ್ಲೇ ನಾವು ಹಾಗೆ ಮಾಡಬೇಕಾಗಿದೆ. ದಾವೀದನ ಮುಖ್ಯ ಗುರಿ ಏನಂತಂದರೆ ತನ್ನೊಳಗೆ ದೇವರ ಸಮಾಧಾನವನ್ನು ಹೊಂದಿಕೊಳ್ಳುವುದಾಗಿತ್ತು. ಸಮಾಧಾನದ ಪ್ರಭುವು ಅವನೊಳಗಡೆ ಇರುವಾಗ ದೇವರ ಒಂದು ಸಮಾಧಾನವು ಅವನನ್ನು ಆಳ್ವಿಕೆ ಮಾಡುತ್ತದೆ. ನಮ್ಮಲ್ಲಿ ಅನೇಕರು ಅಸಾಧಾರಣವಾದಂಥ ಈ ಜೀವಿತವು ಕೆಲವರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆಲೋಚಿಸುತ್ತಾರೆ, ಆದರೆ ಇದು ಸತ್ಯವಲ್ಲ. ದೇವದೂತರು ನಮ್ಮ ಒಂದು ಸಹಾಯಕ್ಕೆ ಬರಲು ಬೇರೊಂದು ರೀತಿಯಾದಂಥ ರಹಸ್ಯವಾದ ಕಾರ್ಯ ಇದೆಂಬುದಾಗಿ ಕೆಲವರು ಆಲೋಚಿಸುತ್ತಾರೆ. ಆದರೆ ಅಂಥ ಯಾವುದೇ ಕಾರ್ಯವೂ ಇರುವುದಿಲ್ಲ. ಆದರೆ ರಹಸ್ಯವು ಬಹಳ ಸರಳವಾದದ್ದು. ಹೆಚ್ಚಿನ ಸಮಯ ದೇವರೊಂದಿಗೆ ಮಾತನಾಡುವುದು ಮತ್ತು ಆತನಲ್ಲಿ ಧ್ಯಾನ ಮಾಡುವುದೇ ಆಗಿದೆ. ನಾವು ಏನು ಮಾಡಬೇಕೆಂದು ದೇವರ ಸ್ವರವನ್ನು ಕೇಳುವುದು, ನಾವು ಮಾಡಬೇಕಾದಂಥ ಅನೇಕ ಕಾರ್ಯಗಳನ್ನು
ಹೇಗೆ ಮಾಡಬೇಕೆಂದು ಆತನಲ್ಲಿ ಆಧಾರಗೊಳ್ಳುವುದು, ನಮ್ಮ ಗಮನದಲ್ಲಿ ಯಾವ ಕಾರ್ಯಗಳನ್ನು ಇಡಬೇಕೆಂಬುದಾಗಿ, ಯಾವ ಕಾರ್ಯಗಳು ತನ್ನಷ್ಟಕ್ಕೆ ತಾನೇ ಉತ್ತರವನ್ನು ಕಂಡುಕೊಳ್ಳುವಂಥದ್ದು. ಆಗ ನಾವು ನಮ್ಮೊಳಗೆ ಸಮಾಧಾನವನ್ನು ಕಂಡುಕೊಳ್ಳುತ್ತೇವೆ. ಈ ನಮ್ಮೊಳಗಿರುವಂಥ ಒಂದು ಸಮಾಧಾನವು ಅಸಾಧಾರಣಕ್ಕೆ ಅದು ಹೊರಸೂಸುವಂಥದ್ದಾಗಿದೆ ಮತ್ತು ದೇವರೊಂದಿಗೆ ಮಾಡುವಂಥ ಸಂಭಾಷಣೆಯು ಸುಲಭವಾಗುತ್ತದೆ ಮತ್ತು ಮನುಷ್ಯನೊಂದಿಗೆ ಮಾಡುವಂಥ ಸಂಭಾಷಣೆಯು ಸಹ ಸುಲಭವಾಗಿರುತ್ತದೆ. ದೇವರೊಂದಿಗೆ ನನ್ನ ಸ್ವಂತ ನಡೆಯಲ್ಲಿ ನಾನು ದೇವರನ್ನು ಹೀಗೆ ಕೇಳುವಾಗ ಕೆಲವು ಸಂಗತಿಗಳನ್ನು ಕುರಿತು ಇದರ ಪರಿಣಾಮ ಏನಾಗಿದೆ ಎಂಬುದಾಗಿ, ಸಮಸ್ಯೆಗೆ ಮೂಲ ಕಾರಣವೇನೆಂಬುದಾಗಿ ತಿಳಿದುಕೊಳ್ಳುವುದು. ದೇವರು ಯಾವಾಗಲೂ ಭವಿಷ್ಯಕ್ಕಾಗಿ ತನ್ನ ಯೋಜನೆಯನ್ನು ತಿಳಿಯಪಡಿಸುತ್ತಾನೆ. ಆದರೆ ಕೆಲವೊಮ್ಮೆ ನನಗಾಗಿ ಇರುವಂಥ ಭವಿಷ್ಯದ ಯೋಜನೆಗಳು ಅವು ಸಮಾಧಾನವನ್ನು ಕೊಡದೇ ಇರಬಹುದು. ಆದರೆ ನಾನು ತಿಳಿದುಕೊಳ್ಳಲು ಬಯಸುವ ಸಂಗತಿ ಏನೆಂದರೆ ಅದರ ಅಂತಿಮ ಪರಿಣಾಮ ಏನಾಗಿದೆ ಎಂಬುದಾಗಿ. ಆದರೆ ಆರಂಭದ ದಿನಗಳಲ್ಲಿ ಆತನು ನನಗೆ ಅವುಗಳನ್ನು ಹೇಳಲಿಲ್ಲ. ಕೆಲವು ಸಮಸ್ಯೆಗಳ ಪರಿಣಾಮದ ಸಂಗತಿಗಳನ್ನು ತಿಳಿಯಪಡಿಸಲೇ ಇಲ್ಲ. ಆದರೆ ಸಮಯ ಕಳೆದಂತೆ ನಾನು ಆತನೊಡನೆ ನಡೆಯಲು ಪ್ರಾರಂಭಿಸಿದಂತೆ ಮುಂದೆ ಏನಾಗುತ್ತದೆ ಎಂಬುದಾಗಿ ಆತನು ಕೆಲವು ಮುಂದಾಲೋಚನೆಗಳನ್ನು ತಿಳಿಯಪಡಿಸುತ್ತಿದ್ದನು. ಕೆಲವು ಜನರು ಹೀಗೆ ಹೇಳುತ್ತಾರೆ, ದೇವರು ಭವಿಷ್ಯತ್ತನ್ನು ಕುರಿತು ಹೇಳಬಾರದೆಂಬುದಾಗಿ. ಯಾಕಂದರೆ ನೀವು ಆತನಲ್ಲಿ ನಂಬಿಕೆಯನ್ನು ಹೊಂದಿರಬಹುದು. ನೀವು ಭವಿಷ್ಯತ್ತನ್ನು ತಿಳಿದಿರುವಾಗ ನೀವು ನಂಬಿಕೆಯನ್ನು ಪ್ರಯೋಗಿಸುತ್ತೀರಿ. ಆದರೆ ಯೇಸುವಿನ ವಿಷಯದಲ್ಲಿ ಆತನು ತನ್ನನ್ನು ಕುರಿತಾದ ಎಲ್ಲ ವಿಷಯಗಳನ್ನು ತಿಳಿದವನಾಗಿದ್ದನು, ವಿಶೇಷವಾಗಿ ಭವಿಷ್ಯತ್ತನ್ನು ಕುರಿತಾಗಿ. ಆತನು ಕತ್ತೆಯ ಮೇಲೆ ಸವಾರಿ ಮಾಡಿ ಯೆರೂಸಲೇಮಿಗೆ ಹೇಗೆ ಪ್ರವೇಶಿಸುತ್ತಾನೆಂಬುದಾಗಿ ಮತ್ತು ಆತನು ಶಿಲುಬೆ ಮೇಲೆ ಹೇಗೆ ಸತ್ತು ಮೂರನೇ ದಿನದಲ್ಲಿ ತಿರುಗಿ ಪುನರುತ್ಥಾನವಾಗುವಂಥ ಒಂದು ಸಂಗತಿ. ದೇವರು ನಮಗೆ ಭವಿಷ್ಯತ್ತನ್ನು ಕುರಿತು ತಿಳಿಪಡಿಸಲು ಬಯಸುತ್ತಾನೆ. ಆದರೆ ಅದನ್ನು ಹಿಡಿದುಕೊಳ್ಳಲು ನಾವು ನಂಬಿಕೆಯನ್ನು ಹೊಂದಿರಬೇಕಾಗಿದೆ. ದೇವರು ಯೇಸುವಿಗೆ ಯೂದನನ್ನು ಕುರಿತು ತಿಳಿಯಪಡಿಸಿದನು. ದೇವರು ಯೇಸುವಿಗೆ ಯೂದನ ವಿಷಯವನ್ನು ಸಹ ತಿಳಿಯಪಡಿಸಿದನು. ಯೂದನು ಅವನನ್ನು ಹೇಗೆ ಅಲ್ಲಗಳೆಯುತ್ತಾನೆ, ಯಾಕಂದರೆ ಯೇಸುವು ಯೂದನನ್ನು ಎದುರಿಸಲಿ ಎಂಬುದಾಗಿ ದೇವರು ತಿಳಿದಿದ್ದನು. ಅವನನ್ನು ಅಲ್ಲಗಳೆಯುವುದಕ್ಕೆ ಮುಂಚಿತವಾಗಿ, ಅವಕಾಶ ದೊರೆಯುವುದಕ್ಕಿಂತ ಮುಂಚಿತವಾಗಿ ಯೇಸು ದೇವರನ್ನು ಅನುಸರಿಸಿದನು. ಯೇಸು ಸತತವಾಗಿ ದೇವರನ್ನು ಹಿಂಬಾಲಿಸುತ್ತಾ ಅರಸನನ್ನಾಗಿ ಮಾಡಿಕೊಂಡಿದ್ದನು ಮತ್ತು ಇದರ ನಿಮಿತ್ತ ಪ್ರತಿದಿನವೂ ಯೇಸುವಿನ ಜೀವಿತವು ಅಲೌಕಿಕವಾದಂಥ ಒಂದು ಜೀವಿತವಾಗಿತ್ತು. ಆದುದರಿಂದ ಅಸಾಧಾರಣವಾದನ್ನು ಅನುಭವಿಸುವುದಕ್ಕಾಗಿ ಇರುವಂಥ ಮುಖ್ಯ ಒಂದು ಕೀಲಿ ಎಂದರೆ ನಮ್ಮ ರೀತಿಯಲ್ಲಿ ಕಾರ್ಯಗಳು ನಡೆಯದೇ ಇರುವಂಥ ಸಮಯದಲ್ಲಿ ಗುಣಗುಟ್ಟುವುದಲ್ಲ, ಆದರೆ ನಮ್ಮೊಳಗಡೆ ದೇವರ ಸಮಾಧಾನವನ್ನು ಹೊಂದಿಕೊಳ್ಳುವಂಥದ್ದು, ಆತನ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರತಿಯೊಂದು ಸನ್ನಿವೇಶದ ಪರಿಣಾಮಗಳನ್ನು ತಿಳಿದುಕೊಳ್ಳುವಂಥದ್ದು. ಈ ದಿನ ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರೂ ಸಹ ಇಂದಿನಿಂದ ಅಲೌಕಿಕವಾಗಿ ಕಾರ್ಯ ಮಾಡುತ್ತೀರೆಂಬುದಾಗಿ ನಾನು ನಂಬುತ್ತೇನೆ. ಆದರೆ ದೇವರನ್ನು ನಮ್ಮ ಜೀವಿತಕ್ಕೆ ಅರಸನನ್ನಾಗಿ ನಾವು ಮಾಡಿಕೊಳ್ಳುವಾಗ ಅದ್ಭುತಗಳು ಕೇವಲ ನಡೆಯುತ್ತವೆ. ಆದರೆ ಹಿಂದಿನ ದಿವಸಗಳಲ್ಲಿ ಉದಾಹರಣೆಗೆ ಕಾಯಿಲೆಗಳನ್ನು ಗುಣಪಡಿಸುವಂಥ ಒಂದು ಸಮಯದಲ್ಲಿ ನಾನು ಗುಣಪಡಿಸುವುದಕ್ಕಾಗಿ ಯೇಸುವನ್ನು ಬೇಡಿಕೊಳ್ಳುತ್ತಿದ್ದೆನು. ಆದರೆ ಒಂದು ದಿನ ಬಂತು, ನಾನು ಯೇಸುವನ್ನು ಗುಣಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿರಲಿಲ್ಲ. ಆದರೆ ಯೇಸು ನನ್ನೊಳಗೆ ಇರುವುದರಿಂದ ಆತನು ನನ್ನೊಳಗಿಂದ ಕಾರ್ಯವನ್ನು ಮಾಡುತ್ತಾನೆ. ಯೇಸುವಿನ ಶಕ್ತಿಯಿಂದ ದೇವದೂತರನ್ನು ಆಜ್ಞಾಪಿಸುವಾಗ ಅವರು ಗುಣಪಡಿಸಲು ಹೊರಡುತ್ತಾರೆ. ಆದರೆ ಈ ದಿನಗಳಲ್ಲಿ ನಾನು ಆ ರೀತಿಯಾಗಿ ಮಾಡುವುದಿಲ್ಲ. ಮನುಷ್ಯನ ಜೀವಿತದಲ್ಲಿ ದೇವರ ಶಕ್ತಿಯು ಹೇಗೆ ಪ್ರವೇಶಿಸುತ್ತದೆ ಎಂಬುದಾಗಿ ತಿಳಿದುಕೊಂಡೆನು ಮತ್ತು ಆ ಒಂದು ಶಕ್ತಿಯು ನನ್ನಲ್ಲಿ ಚಲಿಸುವುದನ್ನು ನೋಡುತ್ತಿದ್ದೆನು ಮತ್ತು ನಾನು ಗುಣಪಡಿಸಲು ಪ್ರಯತ್ನಿಸಿದ ವ್ಯಕ್ತಿಯಲ್ಲೂ ಸಹ ಆ ಒಂದು ಶಕ್ತಿಯು ಚಲಿಸುತ್ತಿತ್ತು. ನಾವು ಮೂರನೆಯ ವಿಧದಲ್ಲಿ ಕಾರ್ಯ ಮಾಡಿದರೆ ಅದ್ಭುತಗಳು ನಿಮ್ಮ ಆಲೋಚನೆಗಳಲ್ಲಿ ಕಂಡುಬರುತ್ತವೆ. ಆಗ ಪ್ರತಿದಿನ ಅದ್ಭುತ ಕಾರ್ಯಗಳನ್ನು, ಅಂದರೆ ಅದ್ಭುತ ಕಾರ್ಯದ ಆಲೋಚನೆಗಳಿಂದ ನೀವು ತುಂಬಿರುತ್ತೀರಿ. ಇಂದು ಈ ಕಾರ್ಯವು
ನಿಮಗೆ ಸಾಧ್ಯವೆಂದು ನಾನು ನಂಬುತ್ತೇನೆ. ದೇವರು ನಮ್ಮ ಜೀವಿತಕ್ಕೆ ಅರಸನೆಂಬುದಾಗಿ ನಾವು ನಮ್ಮ ಮನಸ್ಥಿತಿಯನ್ನು ಸ್ಥಿರಪಡಿಸಿಕೊಂಡಾಗ ಈ ಒಂದು ಕಾರ್ಯವು ನೆರವೇರುತ್ತದೆ. ಈಗ ನಾವು ಪ್ರಾರ್ಥಿಸೋಣ. ಪ್ರಿಯ ಕರ್ತನೇ, ನೀನು ನನಗಾಗಿ ಒಂದು ಯೋಜನೆಯನ್ನು ರೂಪಿಸಿದ್ದಿ ಎಂದು ನಾನು ನಂಬುತ್ತೇನೆ. ನನ್ನ ಏಳಿಗೆಗಾಗಿ ಯೋಜನೆಗಳು ನನಗೆ ಭವಿಷ್ಯ ಮತ್ತು ನಿರೀಕ್ಷೆಯನ್ನು ಕೊಡುವುದಕ್ಕಾಗಿ. ಆದುದರಿಂದ ನಾನು ಸಮಾಧಾನ ಮತ್ತು ತಾಳ್ಮೆಯಿಂದ ಇರುತ್ತೇನೆ, ಯಾಕಂದರೆ ನೀನು ನನ್ನ ಹೃದಯದ ಆಸೆಗಳನ್ನು ಖಂಡಿತವಾಗಿ ನೆರವೇರಿಸುತ್ತಿ. ನೀನು ನನಗೆ ನ್ಯಾಯವನ್ನು ಕೊಡುತ್ತಿ ಮತ್ತು ನಿನ್ನ ಮಗನಾಗಿ ನನ್ನನ್ನು ಹೆಚ್ಚಿಸುತ್ತಿ. ನನ್ನ ಜೀವನದಲ್ಲಿ ಅಲೌಕಿಕತೆ ಸಹಜವಾಗಲು ಕಾರಣವಾಗುತ್ತದೆ ಮತ್ತು ನನ್ನನ್ನು ಗೋಡೆಗಳಿಗೆ ಅಲ್ಲದೆ ಆದರೆ ಅವಕಾಶ ಮತ್ತು ಫಲಪ್ರದತೆಯ ಬಾಗಿಲುಗಳಿಗೆ ನೀನು ನನ್ನನ್ನು ನಡೆಸು. ಇದನ್ನು ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ತಂದೆಯಾದ ದೇವರೇ. ಆಮೆನ್, ಆಮೆನ್. ಈ ಒಂದು ವಾಕ್ಯವನ್ನು ಕೇಳಿದಂಥ ಎಲ್ಲರಿಗೂ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಈ ವಾಕ್ಯದ ಮೂಲಕ ಕಾರ್ಯ ಮಾಡಲಿ ಎಂಬುದಾಗಿ ನಾನು ನಂಬುತ್ತೇನೆ ಮತ್ತು ಆಶಿಸುತ್ತೇನೆ. ಈ ವಾಕ್ಯಗಳನ್ನು ಇತರರಿಗೂ ಸಹ ನೀವು ಹಂಚಿಕೊಳ್ಳಬಹುದು. ಇದರಿಂದ ಅನೇಕ ಜನರು ಲಾಭ ಪಡೆಯುತ್ತಾರೆಂಬುದಾಗಿ ನಾನು ನಂಬುತ್ತೇನೆ ಮತ್ತು ಅವರು ಸಹ ಈ ವಾಕ್ಯಗಳ ಮೂಲಕ ಆಶೀರ್ವಾದಗಳನ್ನು ಮತ್ತು ದೇವರು ತಮ್ಮ ಜೀವಿತಕ್ಕೆ ಅರಸನಾಗಿ ಮಾಡಿಕೊಳ್ಳುವುದಕ್ಕೆ ಅವರಿಗೂ ಸಹ ಸಹಾಯವಾಗುತ್ತದೆ. ಅವರು ಹೇಗೆ ಈ ಒಂದು ಅಲೌಕಿಕತೆಯಿಂದ ತಮ್ಮನ್ನು ಬಿಡುಗಡೆ ಮಾಡಿಕೊಂಡು ದೇವರನ್ನು ತಮ್ಮ ಜೀವಿತಕ್ಕೆ ಒಡೆಯನನ್ನಾಗಿ ಮಾಡಿಕೊಂಡು ಅನೇಕ ವಿಷಯಗಳಲ್ಲಿ ಬಿಡುಗಡೆಯನ್ನು ಸಫಲತೆಯನ್ನು ಹೊಂದಿಕೊಳ್ಳುತ್ತಾರೆಂಬುದಾಗಿ ನಾನು ನಂಬುತ್ತೇನೆ. ಹೀಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಈ ವಾಕ್ಯಗಳನ್ನು ಸಹ ಆಶೀರ್ವದಿಸಲಿ ಎಂಬುದಾಗಿ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥಿಸಿ ಕೇಳಿಕೊಳ್ಳುವವನಾಗಿದ್ದೇನೆ. ಆಮೆನ್.